ಓಂ ಶಾಂತಿ. ಮುರಳಿಯ ದಿನಾಂಕ 13/8/2022. मीठे बच्चे, स्वर्ग का मालिक बनना है तो बाप से प्रतिज्ञा करो कि हम पवित्र बन आपके मददगार जरूर बनेंगे. सपूत बच्चा बनकर दिखाएंगे. ಮಧುರ ಮಕ್ಕಳೇ, ಸ್ವರ್ಗದ ಮಾಲೀಕ ಆಗಬೇಕಾದ್ರೆ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿರಿ. ನಾವು ಪವಿತ್ರ ಆಗಿ ನಿಮಗೆ ಸಹಯೋಗಿಗಳು ಅವಶ್ಯವಾಗಿ ಆಗೇ ಆಗ್ತೇವೆ. ಸುಪುತ್ರ ಆಗಿ ತೋರಿಸುತ್ತೇವೆ. प्रश्न: किनों का हिसाब किताब चुकता कराने के लिए पिछाड़ी में ट्रिब्यूनल बैठती है. ಯಾರ ಲೆಕ್ಕಾಚಾರ ನೋಡುವುದಕ್ಕಾಗಿ ಕೊನೆಗೆ ನ್ಯಾಯಸಭೆ ನಡೀತದೆ, ನ್ಯಾಯಾಲಯ ನಡೀತದೆ. उत्तर: जो क्रोध में आकर बॉम्ब्स से इतनों का मौत कर देते हैं, उन पर केस कौन करे. इसलिए पिछाड़ी में उनके लिए ट्रिब्यूनल बैठती है. सब अपना अपना हिसाब किताब चुकता कर वापिस जाते हैं. ಯಾರು ಕ್ರೋಧದಲ್ಲಿ ಬಂದು ಬಾಂಬ್ಸ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಹಾಕುವುದರ ಮೂಲಕ ಅನೇಕರನ್ನು ಸಾಯಿಸ್ತಾರೆ, ಅವರ ಮೇಲೆ ಕೇಸ್ ಯಾರು ಮಾಡಬೇಕು. ಅಂತಹ ಆತ್ಮಗಳ ಲೆಕ್ಕಾಚಾರ ನೋಡುವುದಕ್ಕಾಗಿಯೇ ಕೊನೆಗೆ ಒಂದು ನ್ಯಾಯಸಭೆ ನಡೀತದೆ, ಕಚೇರಿ ನಡೀತದೆ. ಅಲ್ಲಿ ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಒಪ್ಪಿಸಿ ತೀರಿಸಿ ಮನೆಗೆ ವಾಪಸ್ ಹೋಗಬೇಕಾಗ್ತದೆ. प्रश्न: विष्णुपुरी में जाने के लायक कौन बनते. ವಿಷ್ಣುಪುರಿಗೆ ಹೋಗುವುದಕ್ಕಾಗಿ ಯಾರು ಲಾಯಕ ಆಗ್ತಾರೆ. उत्तर: जो इस पुरानी दुनिया में रहते भी इससे अपनी दिल नहीं लगाते हैं, बुद्धि में रहता अब हमें नई दुनिया में जाना है, इसलिए पवित्र जरूर बनना है. पढ़ाई ही विष्णुपुरी में जाने के लायक बनाती. तुम पढ़ते इस जन्म में हो, पढ़ाई का पद दूसरे जन्म में मिलता है. ಯಾರು ಹಳೆ ಪ್ರಪಂಚದಲ್ಲಿ ಇದ್ದರೂ ತಮ್ಮ ಮನಸ್ಸನ್ನು ಬುದ್ಧಿಯನ್ನು ಹಳೆ ಪ್ರಪಂಚದ ಜೊತೆಗೆ ಜೋಡಿಸೋದಿಲ್ಲ, ಯಾರು ಸದಾ ನೆನಪಿಟ್ಕೊಳ್ತಾರೆ ನಾವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ, ಆದ್ದರಿಂದ ನಾವು ಅವಶ್ಯವಾಗಿ ಪವಿತ್ರ ಆಗಬೇಕು. ಎರಡನೇದು, ಯಾರು ವಿಷ್ಣುಪುರಿಗೆ ಹೋಗುವುದಕ್ಕಾಗಿಯೇ ವಿದ್ಯಾಭ್ಯಾಸ ಮಾಡ್ತಾರೆ, ವಿದ್ಯಾಭ್ಯಾಸದಲ್ಲಿ ಮುಂದಿರ್ತಾರೆ, ಅವರೇ ವಿಷ್ಣುಪುರಿಗೆ ಲಾಯಕ ಆಗ್ತಾರೆ. ನೀವು ಈ ಜನ್ಮದಲ್ಲಿ ಅಭ್ಯಾಸ ಮಾಡ್ತೀರಿ, ಈ ವಿದ್ಯಾಭ್ಯಾಸದ ಪದವಿ ನಿಮಗೆ ಭವಿಷ್ಯದ ಜನ್ಮದಲ್ಲಿ ಪ್ರಾಪ್ತಿಯಾಗ್ತದೆ. गीत: तुम ही हो माता पिता तुम ही हो. ओम शांति. महिमा गाते हैं बेहद के बाप की, क्योंकि बेहद का बाप बेहद की शांति और सुख का वर्षा देते. भारतवासी 21 जन्म सुख धाम में थे,
बाकी जो आत्माएं वह शांति धाम में रहती तो बाप 2 वर्षे देते हैं। बाप के 2 वर्षे है सुख धाम और ಶಾಂತಿ ಧಾಮ್. ಬೇಹದ್ದಿನ ತಂದೆಯೇ ಬೇಹದ್ದಿನ ಸುಖ ಮತ್ತು ಶಾಂತಿಯನ್ನು ಕೊಡ್ತಾರೆ. ತಂದೆ ಕೊಟ್ಟಂಥ ಸುಖಧಾಮದಲ್ಲಿ ನೀವು 21 ಜನ್ಮಗಳವರೆಗೆ ಇರ್ತೀರಿ. ಆಗ ಇತರ ಆತ್ಮರು ಶಾಂತಿಧಾಮದಲ್ಲಿ ಇರ್ತಾರೆ. ಹೀಗೆ ಶಿವಬಾಬಾ ಎಲ್ಲರಿಗೂ 2 ಪ್ರಕಾರದ ಆಸ್ತಿಯನ್ನು ಕೊಡ್ತಾರೆ. ಒಂದು ಸುಖಧಾಮ, ಇನ್ನೊಂದು ಶಾಂತಿಧಾಮಕ್ಕೆ ಹೋಗುವ ಆಸ್ತಿ. इस समय न शांति है न सुख है, क्योंकि भ्रष्टाचारी दुनिया है. तो ज़रूर दुख धाम से सुख धाम में ले जाने वाला कोई चाहिए न. बाप को खिवैया भी कहते हैं. ಈ ಸಮಯದಲ್ಲಿ ಪ್ರಪಂಚದಲ್ಲಿ ಶಾಂತಿನೂ ಇಲ್ಲ, ಸುಖನೂ ಇಲ್ಲ. ಜಗತ್ತೇ ಭ್ರಷ್ಟಾಚಾರಿ ಜಗತ್ತಾಗಿದೆ. ಇಂತಹ ದುಃಖಧಾಮದಿಂದ ಸುಖಧಾಮಕ್ಕೆ ಕರ್ಕೊಂಡು ಹೋಗುವವನು ಯಾರಾದರೂ ಬೇಕಲ್ವ. ಆ ತಂದೆಯೇ ಅಂಬಿಗನಾಗಿ ಬಂದು, ನಾವಿಕನಾಗಿ ಬಂದು विषय सागर से क्षीर सागर में ले जाते. ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ, ದುಃಖಧಾಮದಿಂದ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ. बच्चे जानते हैं बाप ही पहले शांति धाम ले जाएंगे. यह बेहद का खेल है. इसमें ऊंचते ऊंच मुख्य क्रिएटर, डायरेक्टर, मुख्य एक्टर कौन है? ऊंचते ऊंच भगवान. उनको सबका बाप कहा जाता है. ನಮಗೆ ತಿಳಿದಿದೆ ಶಿವಬಾಬಾ ನಮ್ಮನ್ನು ಮೊದಲು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಸುಖಧಾಮಕ್ಕೆ ಕಳಿಸಿಕೊಡ್ತಾರೆ. ಇದು ಒಂದು ಬೇಹದ್ದಿನ ಆಟ ಅಥವಾ ನಾಟಕ ಆಗಿದೆ. ಈ ನಾಟಕದ ರಚಯಿತ, ನಿರ್ದೇಶಕ, ಮುಖ್ಯ ಪಾತ್ರಧಾರಿ ಪರಮಾತ್ಮ ಆಗಿದ್ದಾನೆ. ಆ ತಂದೆಗೆ ಸರ್ವರ ತಂದೆ ಅಂತಲೂ ಹೇಳಲಾಗ್ತದೆ. वह स्वर्ग का रचयिता. जब मनुष्य दुखी होते तो लिबरेट भी करते. ಅವನೇ ಸ್ವರ್ಗದ ರಚಯಿತ ಆಗಿದ್ದಾನೆ. ಎಲ್ಲರೂ ದುಃಖಿಗಳಾದಾಗ ಅವನೇ ಬಂದು ಮುಕ್ತಿ ಕೊಡ್ತಾನೆ. रूहानी पंडा भी है. सब आत्माओं को शांति धाम ले जाते हैं. ಪರಮಾತ್ಮ ತಂದೆ ಆತ್ಮಿಕ ಮಾರ್ಗದರ್ಶಕ ಆಗಿದ್ದಾನೆ. ಎಲ್ಲ ಆತ್ಮರನ್ನು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ. वहाँ सब आत्माएं रहती है. यह ऑर्गन्स यहाँ मिलते हैं जिससे आत्मा बोलती है. ಶಾಂತಿಧಾಮದಲ್ಲಿ ಇರುವಾಗ ನಾವೆಲ್ಲರೂ ಆತ್ಮಸ್ವರೂಪದಲ್ಲಿ ಇರ್ತೇವೆ. ಅಲ್ಲಿ ದೇಹ ಇರೋದಿಲ್ಲ, ಇಂದ್ರಿಯಗಳು ಇರೋದಿಲ್ಲ. ಇಲ್ಲಿ ಬಂದ ನಂತರ ನಮಗೆ ದೇಹ ಪ್ರಾಪ್ತಿಯಾಗ್ತದೆ. ದೇಹದ ಇಂದ್ರಿಯಗಳ ಮೂಲಕ ಆತ್ಮ ಕೆಲಸ ಮಾಡ್ತದೆ. ಬಾಯಿಂದ ಮಾತಾಡ್ತದೆ, ಕೈಯಿಂದ ಕೆಲಸ ಮಾಡ್ತದೆ. आत्मा खुद कहती, जब मैं सुखधाम में थी तो शरीर सतो प्रधान था. 84 जन्म मैं भोगती हूँ. सतयुग में 8 जन्म, त्रेता में 12 जन्म पूरे हुए. फिर फर्स्ट नंबर में जाना है. ಈಗ ಆತ್ಮನೇ ಹೇಳ್ತದೆ, ನಾನು ಸುಖಧಾಮದಲ್ಲಿ ಇರುವಾಗ ಸತೋ ಪ್ರಧಾನ ಆಗಿದ್ದೆ. 84 ಜನ್ಮಗಳಲ್ಲಿ ಬರ್ತಾ ಬರ್ತಾ ಕೊನೆಗೆ ತಮೋ ಪ್ರಧಾನ ಆಗಿದ್ದೇನೆ.
ಸತ್ಯಯುಗದಲ್ಲಿ 8 ಜನ್ಮಗಳು, ತ್ರೇತಾಯುಗದಲ್ಲಿ 12 ಜನ್ಮಗಳನ್ನು ಪೂರೈಸಿ ಈಗ ಕೊನೆಯ ಜನ್ಮದಲ್ಲಿ ಇದ್ದೇನೆ. ಪುನಃ ನಂಬರ್ 1 ಜನ್ಮಕ್ಕೆ ಹೋಗಬೇಕಾಗಿದೆ. आत्मा शरीर से अलग है तो कुछ बात नहीं कर सकती. जैसे रात में शरीर से अलग हो जाती है. आत्मा कहती, मैं इस शरीर से काम कर थक गया हूँ, अब विश्राम करता. ಆತ್ಮ ದೇಹದಿಂದ ಭಿನ್ನ ಆದಾಗ, ದೇಹದಿಂದ ಬೇರೆ ಇದ್ದಾಗ ಅದು ಯಾವ ಕೆಲಸನೂ ಮಾಡೋದಿಲ್ಲ. ಹೇಗೆ ರಾತ್ರಿಯ ಸಮಯದಲ್ಲಿ ಆತ್ಮ ದೇಹದಿಂದ ಬೇರೆ ಆಗ್ತದೆ, ಅಂದರೆ ದೇಹ ಬಿಟ್ಟು ಹೋಗೋದಿಲ್ಲ, ಆದರೆ ಅಶರೀರಿ ಸ್ಥಿತಿಯ ಅನುಭವ ಮಾಡ್ತದೆ. ಆತ್ಮ ಹೇಳ್ತದೆ, ದೇಹದ ಮೂಲಕ ಕೆಲಸ ಮಾಡಿ ನಾನು ಸುಸ್ತಾಗಿದ್ದೇನೆ, ಈಗ ನಾನು ವಿಶ್ರಾಂತಿ ಮಾಡುತ್ತೇನೆ ಅಂತ. ಆತ್ಮ और शरीर दोनों अलग चीज़ है. यह शरीर अब पुराना है. ಆತ್ಮನೇ ಬೇರೆ, ದೇಹನೇ ಬೇರೆ. ರಾತ್ರಿಯ ಸಮಯದಲ್ಲಿ ಆತ್ಮ ದೇಹವನ್ನು ಮರೆತು ವಿಶ್ರಾಂತಿಯ ಅನುಭವ ಮಾಡ್ತದೆ. ಅದು ಒಂದು ರೀತಿಯ ಅಶರೀರಿ ಸ್ಥಿತಿನೇ. ಈಗ ಆತ್ಮಕ್ಕೆ ತಿಳಿದಿದೆ, ಈ ನನ್ನ ದೇಹ ಹಳೇದಾಗಿದೆ, ಪತಿತ ಆಗಿದೆ ಅಂತ. भारत नया था तो उसको स्वर्ग कहा जाता था, अभी नर्क है, सभी दुखी है. बाप कहते, इन बच्चियों द्वारा तुमको स्वर्ग का द्वार मिलेगा. बाप शिक्षा देते, पावन बन, स्वर्ग का मालिक बनो. पतित बनने से तुम नर्क के मालिक बन पड़े हो. यहाँ 5 विकारों का दान लिया जाता है. ಬಾಬಾ ಹೇಳ್ತಾರೆ, ಈ ಪ್ರಪಂಚ ಇವತ್ತು ನರ್ಕ ಆಗಿದೆ, ಎಲ್ಲರೂ ದುಃಖಿಯಾಗಿದ್ದಾರೆ. ನಾನೇ ಬಂದು ಶಿಕ್ಷಣ ಕೊಟ್ಟು ನಿಮಗೆ ಪಾವನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ. ಅದಕ್ಕಾಗಿ ನೀವು 5 ವಿಕಾರಗಳನ್ನು ನನಗೆ ದಾನ ಕೊಡಬೇಕು. आत्मा कहती, बाबा हमको स्वर्ग का मालिक बनाते हो तो हम प्रतिज्ञा करते हैं हम पवित्र बन आपके मददगार जरूर बने. ಆಗ ನಾವು ಆತ್ಮರು ಸಹ ಬಾಬನಿಗೆ ಹೇಳ್ತೇವೆ, ಬಾಬಾ ನೀವು ನಮ್ಮನ್ನು ಸ್ವರ್ಗದ ಮಾಲೀಕ ಮಾಡ್ತೀರಿ ಅಂದರೆ ನಾವು ಸಹ ನಿಮ್ಮ ಮುಂದೆ ಪವಿತ್ರತೆಯ ಪ್ರತಿಜ್ಞೆ ಮಾಡ್ತೀವಿ. ನಾವು ಪವಿತ್ರತೆಯಿಂದ ಇದ್ದು ನಿಮಗೆ ಸಹಯೋಗಿಗಳು ಆಗೇ ಆಗ್ತಿವೆ. बाप का बच्चा जो ओबीडियंट रहते हैं उन्हें सपूत कहा जाता है. ಯಾವ ಮಕ್ಕಳು ತಂದೆಗೆ ಆಜ್ಞಾಕಾರಿಯಾಗಿ ಇರ್ತಾರೆ ಅವರಿಗೆ ಸುಪುತ್ರರು ಅಂತ ಹೇಳಲಾಗ್ತದೆ. कपूत को वर्षा मिल ना सके, यह बाप बैठ समझाते हैं. निराकार भगवान की निराकारी आत्माई बच्चे. ಕುಪುತ್ರರಿಗೆ ಆಸ್ತಿ ಸಿಗೋದಿಲ್ಲ, ಸುಪುತ್ರರಿಗೆ ಸಂಪೂರ್ಣ ಆಸ್ತಿ ಸಿಗ್ತದೆ. ನಾವು ನಿರಾಕಾರ ತಂದೆಯ ನಿರಾಕಾರ ಮಕ್ಕಳಾಗಿದ್ದೇವೆ. फिर प्रजापिता ब्रह्मा की संतान बनते हैं तो बहन भाई हो जाते. यह जैसे ईश्वरीय घर है और कोई संबंध नहीं. ಪ್ರಜಾಪಿತಾ ಬ್ರಹ್ಮನ ಮಕ್ಕಳಾದಾಗ ನಾವು ಸೋದರ ಸೋದರಿಯರಾಗ್ತೇವೆ. ನಿರಾಕಾರನ ಮಕ್ಕಳು ಅಂದಾಗ ಆತ್ಮ ಸೋದರರಾಗ್ತೇವೆ. ಆದರೆ ಈ ವಿಚಾರ ಅನೇಕರಿಗೆ ಗೊತ್ತೇ ಇಲ್ಲ. ಇಲ್ಲಿ ತಂದೆ ತಾಯಿ ಮತ್ತು ನಾವು ಸಹೋದರ ಸಹೋದರಿಯರಿದ್ದೇವೆ.
तो यह जैसे ईश्वरीय घर है, ईश्वरीय परिवार है और कोई ಸಂಬಂಧ नहीं. ಈ ಈಶ್ವರನ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಬಿಟ್ಟರೆ ಬೇರೆ ಯಾವ ಸಂಬಂಧನೂ ಇಲ್ಲ. भल घर में मित्र संबंधी आदि को देखते हैं, परंतु बुद्धि में है हम बाप दादा के बने हैं. वह बाप यह दादा बैठे. ನೀವು ಮನೆಯಲ್ಲಿರುವಾಗ ನಿಮ್ಮ ಲೌಕಿಕದ ಮಿತ್ರ ಸಂಬಂಧಿಕರ ನೆನಪು ಸಹ ನಿಮ್ಮ ಬುದ್ಧಿಯಲ್ಲಿ ಇರ್ತದೆ. ಅವರ ಮಧ್ಯದಲ್ಲಿನೇ ನೀವಿರ್ತೀರಿ, ಅವರ ಜೊತೆಗೆ ಸಂಬಂಧ ನಿಭಾಯಿಸ್ತೀರಿ. ಆದರೆ ಒಳಗೆ ಸದಾ ನೀವು ನೆನಪಿಟ್ಕೋಬೇಕು, ನಾವು ನಿರಾಕಾರ ತಂದೆಯ ಮಕ್ಕಳು, ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದೆ. ಪರಸ್ಪರ ನಾವು ಸಹೋದರ ಸಹೋದರಿ ಆಗಿದ್ದೇವೆ ಅನ್ನೋದು ಸದಾ ನಿಮಗೆ ನೆನಪಿರಬೇಕು ಅಂತ ಹೇಳ್ತಾರೆ ಬಾಬಾ. यहाँ गर्भ जेल में तो सजाए खाते, सतयुग में जेल होता नहीं. वहाँ गर्भ महल कहा जाता, क्योंकि वहाँ रावण ही नहीं. ಇಲ್ಲಿ ಆತ್ಮ ದೇಹ ಪಡ್ಕೊಳ್ಳುವಾಗ ಗರ್ಭ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತದೆ. ಸತ್ಯಯುಗದಲ್ಲಿ ಗರ್ಭ ಜೈಲು ಇರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಯಾರೂ ಪಾಪ ಮಾಡೋದಿಲ್ಲ, ಅಲ್ಲಿ ರಾವಣ ಇರೋದಿಲ್ಲ. ಆದ್ದರಿಂದ ಅಲ್ಲಿ ತಾಯಿಯ ಗರ್ಭ ಅನ್ನೋದು ಅರಮನೆಯಂತೆ ಇರ್ತದೆ. ಜೈಸೆ ಪೀಪಲ್ ಕೆ ಪತ್ತೆ ಪರ್ ಕೃಷ್ಣ ಕೋ ದಿಖಾತೆ, ವಹ ಭಿ ಗರ್ಭ ಜೈಸೆ ಕ್ಷೀರ ಸಾಗರ है. सतयुग में न गर्भ जेल होता न वह जेल होता. ಕೃಷ್ಣನಿಗೆ ಅಶ್ವತ್ಥೆಲೆಯ ಮೇಲೆ ಬಂದಿದ್ದನ್ನು ತೋರಿಸ್ತಾರೆ. ಬಾಬಾ ಹೇಳ್ತಾರೆ, ಅದರ ಅರ್ಥ ಏನು ಅಂದರೆ, ಅಲ್ಲಿ ತಾಯಿಯ ಗರ್ಭ ಅನ್ನೋದು ಕ್ಷೀರಸಾಗರದ ಸಮಾನ ಇರ್ತದೆ, ಸುಖದಾಯಿ ಇರ್ತದೆ. ಗರ್ಭದಲ್ಲಿ ಆತ್ಮಕ್ಕೆ ಯಾವುದೇ ರೀತಿಯ ಬಂಧನ ಅಥವಾ ಶಿಕ್ಷೆ ಇರೋದಿಲ್ಲ. ಹಗೂರವಾಗಿ ದೇವತೆಗಳು ದೇಹವನ್ನು ಪಡ್ಕೊಳ್ತಾರೆ. ಅಲ್ಲಿ ತಾಯಿಯ ಗರ್ಭ ಜೈಲು ಇರೋದಿಲ್ಲ ಮತ್ತು ಈ ಹೊರಗಿನ ಜೈಲುಗಳು ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. बाप कहते मैं इस पतित दुनिया का मुसाफिर हूँ, क्योंकि पतित ही मुझे बुलाते हैं आकर पावन बनाओ. ಬಾಬಾ ಹೇಳ್ತಾರೆ, ನಾನು ಈ ಪತಿತ ಪ್ರಪಂಚಕ್ಕೆ ಅತಿಥಿಯಾಗಿ ಬರ್ತೀನಿ. ಯಾಕೆ ಅಂದರೆ ಪತಿತ ಆತ್ಮರೇ ನನ್ನನ್ನು ಕರೀತಾರೆ, ಬಂದು ಪಾವನ ಮಾಡುವಂತ ಕರೀತಾರೆ. मैं अपना परम धाम छोड़ पतित दुनिया पतित शरीर में आता हूँ. यहाँ पावन शरीर तो है नहीं, यह भी जानते हो. अच्छे कर्म जो करते वह अच्छे कुल में जन्म लेते. ಈ ಪ್ರಪಂಚದಲ್ಲಿ ನಾನು ಬರುವಾಗ ಒಬ್ಬರ ಶರೀರನೂ ಪಾವನ ಶರೀರ ಪಾವನ ದೇಹ ಇರೋದಿಲ್ಲ. ಆದ್ದರಿಂದ ನಾನು ಪತಿತ ದೇಹದಲ್ಲಿನೇ ಬರಬೇಕಾಗ್ತದೆ. ಈಗ ನಿಮಗೆ ತಿಳಿದಿದೆ, ಒಳ್ಳೆ ಕರ್ಮ ಮಾಡುವಂಥವರಿಗೆ ಮತ್ತೊಂದು ಜನ್ಮ ಒಳ್ಳೆ ಕುಲದಲ್ಲಿ ಸಿಗ್ತದೆ. ಕೆಟ್ಟ ಕರ್ಮ ಮಾಡೋರಿಗೆ ಪುನರ್ಜನ್ಮ ಕೆಟ್ಟದಾಗಿ ಸಿಗ್ತದೆ. ಆದಿ ಸನಾತನ್ देवता धर्म में हम देवताएं थे. वह धर्म किसने स्थापन किया यह भी कोई नहीं जानता, क्योंकि शास्त्रों में 5000 वर्ष के चक्र को लाखों वर्ष कह दिया. ಆದಿ ಸನಾತನ ದೇವತೆಗಳು ನಾವೇ ಆಗಿದ್ವಿ. ಆ ಧರ್ಮದ ಸ್ಥಾಪನೆ ಯಾರು ಮಾಡಿದ್ರೋ
ಯಾವ ಸಮಯದಲ್ಲಿ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವರು 5000 ವರ್ಷಗಳ ಈ ಚಕ್ರವನ್ನು ಲಕ್ಷಾಂತರ ವರ್ಷಗಳ ಚಕ್ರ ಅಂತ ಬರೆದಿದ್ದಾರೆ. ಯಹಿ ಭಾರತ್ ಸ್ವರ್ಗ ಥಾ ಅಬ್ ನರ್ಕ ಹೈ. ದೇವತಾಯೇ ಜಬ್ ವಾಮ ಮಾರ್ಗ ಮೇ ಆತೆ ತಬ್ ಪೂಜಾರಿ ಬಂತೆ. ಆದರೆ ಈ ಭಾರತ 5000 ವರ್ಷಗಳ ಹಿಂದೆಯೇ ಸ್ವರ್ಗ ಆಗಿತ್ತು, ಇವತ್ತು ನರ್ಕ ಆಗಿದೆ. ನಾವೇ ದೇವತೆಗಳು ದ್ವಾಪರ ಯುಗದಿಂದ ವಾಮ ಮಾರ್ಗದಲ್ಲಿ ಬಂದಾಗ ಪೂಜಾರಿಗಳಾಗ್ತೇವೆ. ಪೂಜ್ಯ ದೇವತೆಗಳು ಪೂಜಾರಿಗಳಾಗ್ತಾರೆ. फिर सोमनाथ का मंदिर कितना अच्छा बनाते. सबसे बड़ा है यह सोमनाथ का मंदिर. जो सबसे साहूकार था उसने ही बनाया होगा. ದ್ವಾಪರ ಯುಗದಲ್ಲಿ ನಾವೇ ಮಕ್ಕಳು ಸೋಮನಾಥ ಮಂದಿರವನ್ನು ಕಟ್ತೀವಿ. ಅದರಲ್ಲೂ ಸಹ ಯಾರು ಅತ್ಯಂತ ಶ್ರೀಮಂತಾಗಿರ್ತಾರೆ, ಯಾರು ಸತ್ಯಯುಗದ ಪ್ರಥಮ ಮಹಾರಾಜ ಆಗಿರ್ತಾರೆ, ಅವರೇ ದ್ವಾಪರ ಯುಗದಲ್ಲಿ ರಾಜ ವಿಕ್ರಮಾದಿತ್ಯ ಆಗಿ ಸೋಮನಾಥ ಮಂದಿರವನ್ನು ಕಟ್ತಾರೆ. सतयुग में जो पहले महाराजा महारानी थे वही जब पूज्य से पुजारी बनते हैं तो शिव बाबा जिसने विश्व का मालिक बनाया है उनका मंदिर बनाते हैं. ಸತ್ಯಯುಗದ ಮಹಾರಾಜ ಮಹಾರಾಣಿ ಯಾವಾಗ ಪೂಜ್ಯದಿಂದ ಪೂಜಾರಿ ಆಗ್ತಾರೆ ಆಗ ಮೊದಲು ಅವರೇ ಆ ಶಿವನ ಮಂದಿರವನ್ನು ಕಟ್ತಾರೆ. ಯಾವ ತಂದೆ ನಮಗೆ ವಿಶ್ವದ ಮಾಲೀಕ ಮಾಡಿದರು, ಆ ತಂದೆಯ ಉಪಕಾರದ ಸ್ಮರಣೆಗಾಗಿ ದ್ವಾಪರ ಯುಗದಲ್ಲಿ ವಿಕ್ರಮಾದಿತ್ಯ ರಾಜ ಸೋಮನಾಥ ಮಂದಿರವನ್ನು ಕಟ್ತಾನೆ. खुद कितना साहूकार होंगे तब तो इतना मंदिर बनाया. जिसको मोहम्मद गजनवी ने लूटा. सबसे बड़ा मंदिर है शिव बाबा का. वह है स्वर्ग का रचयिता. खुद मालिक नहीं बनते. बाप जो सेवा करते हैं उसको निष्काम सेवा कहा जाता है. ಬಾಬಾ ಹೇಳ್ತಾರೆ, ವಿಕ್ರಮಾದಿತ್ಯ ರಾಜ ಅಂಥ ಒಂದು ವೈಭವದ ಮಂದಿರ ಕಟ್ತಾನೆ ಅಂದರೆ ಅವನ ಹತ್ರ ಎಷ್ಟು ಹಣ ಇದ್ದಿರಬಹುದು, ಅವನೆಷ್ಟು ಶ್ರೀಮಂತ ಆಗಿರಬಹುದು. ಹಾಗೆಯೇ ಆ ಕಾಲದಲ್ಲೂ ಅನೇಕ ರಾಜರು ಬಹಳ ಸಾಹುಕಾರಾಗಿರ್ತಾರೆ. ಒಬ್ಬರನ್ನು ನೋಡಿ ಇನ್ನೊಬ್ಬರು ಶಿವನ ಮಂದಿರಗಳನ್ನು ಕಟ್ತಾ ಹೋಗ್ತಾರೆ. ಯಾಕೆ ಅಂದರೆ ಶಿವ ಬಾಬಾ ಸ್ವರ್ಗದ ರಚಯಿತ ಆಗಿದ್ದಾರೆ. ಮಕ್ಕಳ ನಿಷ್ಕಾಮ ಸೇವೆ ಮಾಡ್ತಾರೆ. ತಾವು ಸ್ವರ್ಗದ ಮಾಲೀಕ ಆಗೋದಿಲ್ಲ, ಮಕ್ಕಳನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಆ ತಂದೆಯ ಒಂದು ಉಪಕಾರದ ಸ್ಮರಣೆಗಾಗಿ ದ್ವಾಪರ ಯುಗದಲ್ಲಿ ಬರುವಂಥ ರಾಜರು ತಮ್ಮ ತಮ್ಮ ಆಸ್ಥಾನದಲ್ಲಿ ಶಿವನ ಮಂದಿರಗಳನ್ನು ಕಟ್ತಾ ಹೋಗ್ತಾರೆ. खुद निर्वाण धाम में बैठ जाते हैं, बच्चों को स्वर्ग का मालिक बनाते. जैसे मनुष्य 60 वर्ष के बाद वानप्रस्थ में जाते हैं, सत्संग करते, कोशिश करते हम भगवान से जाकर मिले. ಪರಮಾತ್ಮ ಸಂಗಮ ಯುಗದಲ್ಲಿ ನಿಸ್ವಾರ್ಥ ಮತ್ತು ನಿಷ್ಕಾಮ ಸೇವೆ ಮಾಡ್ತಾನೆ. ಮಕ್ಕಳನ್ನು ಸ್ವರ್ಗದ ಮಾಲೀಕ ಮಾಡ್ತಾನೆ. ತಾನು ನಿರ್ವಾಣಧಾಮ ಅಥವಾ ಶಾಂತಿಧಾಮಕ್ಕೆ ಹೋಗಿ ವಾನಪ್ರಸ್ಥಿ ಆಗಿಬಿಡ್ತಾನೆ. ಹೇಗೆ ಮನುಷ್ಯರು 60 ವರ್ಷಗಳ ನಂತರ ವಾನಪ್ರಸ್ಥಕ್ಕೆ ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ, ಸತ್ಸಂಗ ಮಾಡ್ತಾರೆ,
ಆಶ್ರಮಗಳಲ್ಲಿ ವಾಸ ಮಾಡ್ತಾರೆ, ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡ್ತಾರೆ. ಹಾಗೆ ಶಿವಬಾಬಾ ಸಂಗಮ ಯುಗ ಮುಗೀತಿದ್ದಂಗೆ ಮಕ್ಕಳಿಗೆಲ್ಲ ಸ್ವರ್ಗದ ರಾಜ್ಯ ಕೊಟ್ಟು ತಾವು ರಿಟೈರ್ ಆಗಿಬಿಡ್ತಾರೆ, ನಿವೃತ್ತ ಆಗಿಬಿಡ್ತಾರೆ. यहाँ जैसे 60 वर्ष के बाद वानप्रस्थ में जाते, कोशिश करते भगवान से जाकर मिले, परंतु कोई मेरे से मिलते नहीं. ಹೇಗೆ ಇಲ್ಲಿಯ ಜನ 60 ವರ್ಷಗಳ ನಂತರ ಅರಣ್ಯಕ್ಕೆ ಹೋಗಿ ಸಾಧನೆ ಮಾಡ್ತಾರೆ ಭಗವಂತನ ಪ್ರಾಪ್ತಿಗಾಗಿ, ಆದರೆ ಯಾರಿಗೂ ನಾನು ಸಿಗೋದಿಲ್ಲ. सबका लिबरेटर गाइड एक ही बाबा है और सभी जिस्मानी यात्रा कराने वाले हैं, अनेक प्रकार की यात्रा करते हैं. यह है रूहानी यात्रा. बाप सभी आत्माओं को अपने शांति धाम में ले जाते हैं. सर्वर मुक्तिदाता, सद्गतिदाता, ಮಾರ್ಗದರ್ಶಕ ಒಬ್ಬನೇ ಆಗಿದ್ದಾನೆ. ದೇಹಧಾರಿಗಳು ದೈಹಿಕ ಯಾತ್ರೆಗಳನ್ನು ಮಾಡಿಸ್ತಾರೆ. ನಿರಾಕಾರ ತಂದೆ ಆತ್ಮಿಕ ಯಾತ್ರೆ ಮಾಡಿಸ್ತಾರೆ. ಎಲ್ಲ ಆತ್ಮರನ್ನು ತಮ್ಮ ಜೊತೆಗೆ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಬಾಪ್ ಆತೆ ಹಿ ಹೇ ಸೇವಾ ಕರ್ನೆ. बाप कहते इस पुरानी दुनिया में कोई से दिल नहीं लगाओ. ತಂದೆ ಬರುವುದೇ ಸೇವೆ ಮಾಡಲಿಕ್ಕಾಗಿ. ಹೇಳ್ತಾರೆ, ಹಳೆ ಪ್ರಪಂಚದ ಜೊತೆಗೆ ನಿಮ್ಮ ಬುದ್ಧಿಯನ್ನು ಮನಸ್ಸನ್ನು ಜೋಡಿಸಬೇಡಿ. अब जाना है नई दुनिया में, तुम सब आत्मा ये ब्रदर्स हो, इसमें मेल भी है फीमेल भी है. ಬಾಬಾ ಹೇಳ್ತಾರೆ, ಹೊಸ ಪ್ರಪಂಚಕ್ಕೆ ಹೋಗುವುದಿದೆ. ಆದ್ದರಿಂದ ಹಳೆ ಪ್ರಪಂಚದಿಂದ ಬುದ್ಧಿಯೋಗ ತೆಗೆದುಹಾಕ್ರಿ. ಪರಸ್ಪರರನ್ನು ಆತ್ಮಿಕ ಸೋದರರು ಅಂತ ತಿಳ್ಕೊಳ್ಳಿ. ಈ ಸೋದರರಲ್ಲಿ ಮಹಿಳೆಯರು ಇದ್ದಾರೆ, ಅಣ್ಣಂದಿರು ಇದ್ದಾರೆ. तुम पवित्र रहते हो तो पवित्र दुनिया में जाते हो. यहाँ तो 5-7 बच्चे पेट चीर कर भी निकालते. ಸಂಗಮ ಯುಗದಲ್ಲಿ ನೀವು ಪವಿತ್ರ ಆಗಿ ಇರ್ತೀರಿ, ಪವಿತ್ರ ಜಗತ್ತಿಗೆ ಹೋಗ್ತೀರಿ. ಇಲ್ಲಿಯ ವಿಕಾರಿ ಜನ 5, 7, 8, 10 ಮಕ್ಕಳನ್ನು ಹುಟ್ಟಿಸ್ತಾರೆ. ಮಕ್ಕಳು ತಾಯಿಯ ಹೊಟ್ಟೆಯನ್ನು ಸೀಳಿ ಹೊರಗೆ ಬರ್ತವೆ. सतयुग में लॉ बना हुआ है. ಮಕ್ಕಳನ್ನು ಸೀಸರಿನ್ ಮಾಡಿ ಆಪರೇಷನ್ ಮಾಡಿ ತೆಗಿತಾರೆ. ಆದರೆ ಸತ್ಯಯುಗದಲ್ಲಿ ಮಕ್ಕಳ ಜನ್ಮ ಈ ಥರ ಇರೋದಿಲ್ಲ, ಈ ಥರ ಆಗೋದಿಲ್ಲ. जब समय होता तो दोनों को साक्षात्कार हो जाता है कि अब बच्चा होने वाला है. उसको कहा जाता है योग बल. पूरे टाइम पर बच्चा पैदा हो जाता है, कोई तकलीफ़ नहीं, रोने की आवाज़ नहीं. आजकल तो कितनी तकलीफ़ से बच्चा पैदा होता है. ಆದರೆ ಸತ್ಯಯುಗದಲ್ಲಿ ಮಗು ಬರುವಾಗ ತಂದೆ ತಾಯಿ ಇಬ್ಬರಿಗೂ ಸಾಕ್ಷಾತ್ಕಾರ ಆಗ್ತದೆ. ಅಲ್ಲಿ ಯೋಗ ಬಲದಿಂದ ಸಮಯಕ್ಕೆ ಸರಿಯಾಗಿ ಮಕ್ಕಳು ಹುಟ್ಟುತ್ತವೆ. ತಾಯಿಗೂ ಕಷ್ಟ ಇರೋದಿಲ್ಲ, ಮಗುವಿಗೂ ಕಷ್ಟ ಆಗೋದಿಲ್ಲ. ಮಗು ಹುಟ್ಟಿದ ಕೂಡಲೇ ಅಲ್ಲಿ ಅಳೋದಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಮಕ್ಕಳು ಹುಟ್ಟುವಾಗ ಇಲ್ಲಿ ಎಷ್ಟೊಂದು ಕಷ್ಟ ಇದೆ. ತಾಯಿಗೂ ಕಷ್ಟ ಆಗ್ತದೆ, ಮಕ್ಕಳಿಗೂ ಕಷ್ಟ ಆಗ್ತದೆ. तो तुम यहाँ पढ़ाई पढ़ रहे हो सुख धाम का मालिक बनने. उस पढ़ाई का फल इसी जन्म में भोगते. इस पढ़ाई का फल दूसरे जन्म में
ಪಾತೆ ಹೋ. ನೀವು ಇಲ್ಲಿ ಓದ್ತಿರೋದು ಭವಿಷ್ಯಕ್ಕಾಗಿ, ಸುಖಧಾಮದ ಮಾಲೀಕ ಆಗೋದಕ್ಕಾಗಿ. ಲೌಕಿಕದ ವಿದ್ಯೆಯ ಫಲ ಇದೇ ಜನ್ಮದಲ್ಲಿ ಸಿಗ್ತದೆ. ನೀವು ಓದುವಂತಹ ವಿದ್ಯೆಯ ಫಲ ನಿಮಗೆ ಭವಿಷ್ಯದ ಜನ್ಮದಲ್ಲಿ ಸಿಗ್ತದೆ. ಬಾಪ್ ಕಹತೆ ಮೈ ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂँ, लेकिन अब देखो भारत कितना कंगाल है, मैं ही सबको सद्गति देने आता हूँ. बाप इतना सुख देते जो भक्ति मार्ग में भी फिर उनको याद करते. ನಾನು ನಿಮಗೆ ಸ್ವರ್ಗದ ಮಾಲೀಕ ಮಾಡ್ತೀನಿ. ಆದರೆ ಈಗ ನೋಡಿದರೆ ನೀವು ಎಷ್ಟು ಕಂಗಾಲಾಗಿದ್ದೀರಿ. ಭಾರತನೇ ಕಂಗಾಲಾಗಿದೆ, ಎಲ್ಲವನ್ನು ಕಳ್ಕೊಂಡಿದ್ದೀರಿ. ಮತ್ತೆ ತಂದೆ ಬರ್ತಾರೆ ಸದ್ಗತಿ ಕೊಡೋದಕ್ಕಾಗಿ, ಸುಖ ಕೊಡೋದಕ್ಕಾಗಿ. ನಿಮಗೆ ಎಷ್ಟು ಸುಖ ಕೊಡ್ತಾರೆ ಅಂದರೆ ಭಕ್ತಿ ಮಾರ್ಗದಲ್ಲೂ ಸಹ ನೀವು ಅವನನ್ನು ಮರೆಯೋದಿಲ್ಲ. ದುಃಖ ಬಂದಾಗ ಅವನನ್ನೇ ನೆನಪು ಮಾಡ್ತೀರಿ. ಅವನಿಗೆ ದುಃಖ ಹರ್ತ ಸುಖಕರ್ತ ಅಂತ ಕರಿತೀರಿ. ಅಷ್ಟೊಂದು ಸುಖ ಬಾಬಾ ನಿಮಗೆ ಸಂಗಮ ಯುಗದಲ್ಲಿ ಕೊಡ್ತಾರೆ. ಭಕ್ತಿ ಮಾರ್ಗ में भी उसको याद करते. बच्चा मर जाएगा तो भी कहेंगे हे भगवान हमारा बच्चा मार डाला. बाप कहते जबकि तुम कहते हो सब कुछ ईश्वर ने दिया है, उसने ही लिया, फिर रोते क्यों हो, मोह क्यों रखते हो. सतयुग में मोह होता ही नहीं. ಭಕ್ತರು ಮಕ್ಕಳಾಗಲಿ ಅಂತನೂ ಅವನ ಹತ್ರನೇ ಬೇಡ್ಕೋತಾರೆ. ಮಗು ಹುಟ್ಟಿದ ಮೇಲೆ ಒಂದು ವೇಳೆ ಅದು ಸತ್ತರೆ ಆಗ ತಂದೆಗೆ ಬೈತಾರೆ. ಭಗವಂತನೇ ನನ್ನ ಮಗುವನ್ನು ಸಾಯಿಸಿದ್ದಾನೆ ಅಂತ ಅವನ ಮೇಲೆ ಅಪವಾದ ಹಾಕ್ತಾರೆ. ಬಾಬಾ ಕೇಳ್ತಾ ಇದ್ದಾರೆ, ನೀವೇ ಹೇಳ್ತೀರಿ ಎಲ್ಲವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅಂಥೇಳಿ. ಆ ಮಗುವನ್ನು ಕೊಟ್ಟವನು ನಾನೇ. ಒಂದು ವೇಳೆ ನಾನೇ ಆ ಮಗುವನ್ನು ವಾಪಸ್ ತೆಗೆದುಕೊಂಡ್ರೆ ನೀವು ಯಾಕೆ ಅಳಬೇಕು? ನಿಮಗೆ ಯಾಕೆ ಮೋಹ? ಸತ್ಯಯುಗದಲ್ಲಿ ಈ ಥರದ ಮೋಹನೇ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. वहाँ जब शरीर छोड़ने का टाइम होता तो टाइम पर छोड़ते. ಸತ್ಯಯುಗದಲ್ಲಿ ಯಾರೂ ಆಕಸ್ಮಿಕವಾಗಿ ಸಾಯೋದೂ ಇಲ್ಲ. ಸಮಯ ಬಂದಾಗ ದೇವತೆಗಳು ದೇಹ ಬಿಟ್ಟು ಹೋಗ್ತಾರೆ. ಸ್ತ್ರೀ ಕಬ್ ವಿಧವಾ नहीं बनती, जब टाइम पूरा होता बूढ़े होते तो समझते हैं अब जाकर ಬಚ್ಚಾ ಬನೆಂಗೆ. ಅಲ್ಲಿ ಸ್ತ್ರೀಯರು ಯಾವತ್ತೂ ವಿಧವೆಯರಾಗೋದಿಲ್ಲ. ಸಮಯ ಮುಗೀತು ಅಂದರೆ ವಯಸ್ಸಾಗಿರ್ತದೆ, ದೇವತೆಗಳು ದೇಹ ಬಿಟ್ಟು ಹೋಗ್ತಾರೆ. ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ, ನಾನು ಈಗ ಈ ದೇಹ ಬಿಟ್ಟು ಮತ್ತೊಂದು ಕಡೆ ಮಗುವಾಗಿ ಹುಟ್ಟಿ ಬರ್ತೀನಿ ಅಂತ ಸಾಕ್ಷಾತ್ಕಾರ ಆಗ್ತದೆ. ಶರೀರ್ छोड़ देते हैं सर्प का मिसाल है. अब तुम जानते हो यह कलियुगी शरीर बहुत पुरानी खाल है. ಹಾವು ಪೊರೆ ಬಿಟ್ಟಂತೆ ದೇವತೆಗಳು ಹಗೂರವಾಗಿ ದೇಹ ಬಿಡ್ತಾರೆ. ಆದರೆ ಈ ಕಲಿಯುಗದಲ್ಲಿ ಮಾತ್ರ ಹುಟ್ಟುವಾಗಲೂ ದುಃಖ ಇದೆ, ಸಾಯುವಾಗಲೂ ದುಃಖ ಇದೆ. ಈ ಕಲಿಯುಗದ ದೇಹ ಹಳೇ ಚಪ್ಪಲಿ ಆಗಿದೆ, ಹಳೇ ಚರ್ಮ ಆಗಿದೆ. ಆತ್ಮ भी पतित, शरीर भी पतित. बाप से योग लगाए अब पावन बनना है. यह है भारत का प्राचीन राजयोग.
ಇಲ್ಲಿ ಆತ್ಮನೂ ಪತಿತ ಆಗಿದೆ, ದೇಹನೂ ಪತಿತ ಆಗಿದೆ. ಮತ್ತೆ ನಾವು ರಾಜಯೋಗ ಮಾಡಿ ಪಾವನ ಆಗಬೇಕಾಗಿದೆ. ಬಾಬಾ ಕಲಿಸುವಂಥ ಯೋಗ ರಾಜಯೋಗ ಆಗಿದೆ. सन्यासियों का तो हठ योग है. शिव बाबा कहते मैं इन माताओं द्वारा ಸ್ವರ್ಗ ಕಾ ದ್ವಾರ ಖೋಲ್ತಾ ಹೂँ. ಸನ್ಯಾಸಿಗಳು ಕಲಿಸುವ ಯೋಗ ಮತ್ತು ಸನ್ಯಾಸಿಗಳು ಮಾಡುವ ಯೋಗ ಹಠಯೋಗ ಆಗಿರ್ತದೆ. ಶಿವ ಬಾಬಾ ಹೇಳ್ತಾರೆ, ನಾನು ಮಾತೆಯರ ಮೂಲಕ ಸ್ವರ್ಗದ ಬಾಗಿಲನ್ನು ತೆರಿತೀನಿ. ಮಾತಾ ಗುರು ಬಿಗರ್ ಕಿಸ್ಕಾ ಉದ್ಧಾರ ನಹೀ ಹೋ ಸಕ್ತಾ. ಮಾತೆಯರ ಮೂಲಕನೇ ಸರ್ವರಿಗೂ ಸದ್ಗತಿ ಕೊಡ್ತೀನಿ. ಮಾತೆಯರ ಇಲ್ಲದೆ ಹೋದರೆ ನಾನು ಯಾರಿಗೂ ಸದ್ಗತಿ ಕೊಡೋದಕ್ಕೆ ಆಗೋದಿಲ್ಲ. ಯಾರ ಉದ್ಧಾರನೂ ಮಾಡಲಿಕ್ಕೆ ಆಗೋದಿಲ್ಲ. तुम मास्टर सद्गति दाता बन जाते हो. सबको कहते हो मौत सामने खड़ा है, बाप को याद करो, सब खत्म हो जाना है. बॉम्ब्स आदि बनाने वाले खुद भी मानते हैं कि इससे विनाश होना है, परंतु हमें कौन प्रेरता है यह पता नहीं. समझते हैं एक बॉम्ब फेंकने से सब खत्म हो जाएंगे. बाकी थोड़ा समय है, जब तक तुम कांटों से फूल बन जाओ. यह है ही कांटों की दुनिया. ಬಾಬಾ ಹೇಳ್ತಾರೆ, ಬಾಂಬ್ಸ್ಗಳನ್ನು ತಯಾರು ಮಾಡುವಂಥವರು ನಾವು ವಿನಾಶಕ್ಕಾಗಿ ಇದನ್ನು ಮಾಡ್ತಿದ್ದೀವಿ ಅಂತ ಅವರಿಗೆ ಗೊತ್ತಾಗ್ತಿಲ್ಲ. ಯಾರ ಪ್ರೇರಣೆಯಿಂದ ನಾವಿದನ್ನು ಮಾಡ್ತಿದ್ದೀವಿ ಅಂತಲೂ ತಿಳಿತಾ ಇಲ್ಲ. ಅವರಿಗೆ ಗೊತ್ತಿದೆ ಒಂದು ಬಾಂಬ್ ಹಾಕೋದ್ರಿಂದ ನಾವು ಜಗತ್ತನ್ನೇ ನಾಶ ಮಾಡಬಹುದು ಅಂತ. ಅಂಥಂಥ ಬಾಂಬ್ಸ್ಗಳನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಆದರೆ ಇನ್ನೂ ಪರಸ್ಪರರ ಮೇಲೆ ಆ ಬಾಂಬ್ಸ್ಗಳನ್ನು ಹಾಕ್ತಿಲ್ಲ. ಯಾಕೆ ಅಂದರೆ ಇನ್ನೂ ನೀವು ಮುಳ್ಳಿನಿಂದ ಸಂಪೂರ್ಣ ಹೂವು ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಭಾರತ್ ಹಿ ಫೂಲೋं की दुनिया थी, अब वेश्यालय है. फिर होगा शिवालय अर्थात शिव द्वारा स्थापन किया हुआ ಸ್ವರ್ಗ. ಇವತ್ತು ಭಾರತ ವೇಶ್ಯಾಲಯ ಆಗಿತ್ತು, ಮುಂದೆ ಇದು ಶಿವಾಲಯ ಆಗ್ತದೆ. मनुष्य शिवालय नहीं बना सकते, भगवान ही बना सकते हैं. मनुष्य को कभी भगवान नहीं कह सकते. दुख हरता सुख करता एक ही बाप है. ಮನುಷ್ಯರು ಯಾರು ಪರಮಾತ್ಮ ಅಲ್ಲ. ಮನುಷ್ಯರು ಶಿವಾಲಯದ ಸ್ಥಾಪನೆಯೂ ಮಾಡೋದಿಲ್ಲ. ದುಃಖ ಹರ್ತಾ ಸುಖ ಕರ್ತಾ ಪರಮಾತ್ಮ ಒಬ್ಬನೇ ಇದ್ದಾನೆ. अब भगवान वाच्य है, बच्चे ड्रामा को भी समझना है. इस समय देखो मनुष्यों में क्रोध कितना है, बंदर से भी बदतर है. क्रोध आता तो कैसे बॉम्ब से सबको मार डालते. इन पर फिर केस कौन करेगा. इनके लिए पिछाड़ी में ट्रिब्यूनल बैठती, सबका हिसाब किताब चुक्तू कर देते. ಈ ಸಮಯದಲ್ಲಿ ನೋಡಿ ಮನುಷ್ಯರಲ್ಲಿ ಎಷ್ಟೊಂದು ಕ್ರೋಧ ಇದೆ. ಮನುಷ್ಯರು ಮಂಗಗಳಕ್ಕಿಂತ ಕಡೆಯಾಗಿದ್ದಾರೆ. ಕ್ರೋಧ ಬಂದಾಗ ಬಾಂಬ್ಸ್ಗಳನ್ನು ಪರಸ್ಪರರ ಮೇಲೆ ಹಾಕಿ ಎಲ್ಲರ ವಿನಾಶ ಮಾಡೋರಿದ್ದಾರೆ. ಅವರ ಮೇಲೆ ಕೇಸ್ ಮಾಡಲಿಕ್ಕಾಗಿ
ಅವರ ಲೆಕ್ಕಾಚಾರ ನೋಡೋದಕ್ಕಾಗಿಯೇ ಕೊನೆಗೆ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಆಗ್ತದೆ, ಶಿವನ ನ್ಯಾಯಾಲಯ. यह सब समझने की बातें हैं. बाप आए हैं, कहते मेरी श्रीमत पर चलो. वह मनुष्य तो मनुष्यों के गाइड बनते, बाप गाइड बनते हैं सर्व ಆತ್ಮಾओं के. ಬಾಬಾ ಹೇಳ್ತಾರೆ, ನಾನೀಗ ಬಂದಿದ್ದೀನಿ, ನನ್ನ ಮತದಂತೆ ನಡಿರಿ, ನಾನೇ ನಿಮಗೆ ಮಾರ್ಗದರ್ಶಕ, ಸರ್ವ ಆತ್ಮರಿಗೂ ಮಾರ್ಗದರ್ಶಕ ನಾನೇ ಆಗಿದ್ದೀನಿ. ಸ್ವರ್ಗ ಮೇ ರೂಹಾನಿ ಬಾಪ್ ಹೋತಾ ನಹೀ, ವಹಾ ತೋ ಹೈ ಹಿ ಪ್ರಾರಬ್ಧ. ಈಗಲೇ ನೀವು ಭವಿಷ್ಯದ ಪ್ರಾರಬ್ಧವನ್ನು ಪಡ್ಕೋಬೇಕು. ಯಾಕೆಂದರೆ ಸ್ವರ್ಗದಲ್ಲಿ ಪ್ರಾರಬ್ಧ ಕೊಡುವಂಥ ತಂದೆ ಇರೋದಿಲ್ಲ. ಯಹ ಯೂನಿವರ್ಸಿಟಿ ಹೇ, राजयोग बाप के सिवाय कोई सिखला नहीं सकते. बाप कहते मैं इस शरीर का लोन लेकर आता हूँ. आत्मा तो दूसरे शरीर में आ सकती है ना, यह ड्रामा की नूंद है. ಬಾಬಾ ಹೇಳ್ತಾರೆ, ಹೇಗೆ ಆತ್ಮ ಮತ್ತೊಬ್ಬರ ದೇಹದಲ್ಲಿ ಪ್ರವೇಶ ಮಾಡ್ತದೆ, ಪರ್ಕಾಯ ಪ್ರವೇಶ ಮಾಡ್ತದೆ, ಹಾಗೆ ನಾನು ಸಹ ಬ್ರಹ್ಮಾರವರ ದೇಹದಲ್ಲಿ ಪರ್ಕಾಯ ಪ್ರವೇಶ ಮಾಡಿ ಬರ್ತೀನಿ. ಇದು ನಾಟಕದ ಪೂರ್ವ ನಿರ್ಧಾರಿತ ಪಾತ್ರ ಆಗಿದೆ. ಇನ್ಕೋ ಫಿರ್ನೆ ಮೇ 5000 ವರ್ಷ ಲಗ್ತಾ ಹೈ. कहते हैं पत्ते पत्ते में ईश्वर है, पत्ता हिलता है तो कहते इसमें भी आत्मा है, लेकिन नहीं, यह हवा से हिलता है. ಹೇಳ್ತಾರೆ, ಒಂದೊಂದು ಎಲೆನೂ ಪರಮಾತ್ಮನೇ ಅಲುಗಾಡಿಸ್ತಾನೆ ಅಂತ. ಕೆಲವ್ರು ಹೇಳ್ತಾರೆ ಎಲೆಗಳಲ್ಲಿ ಗಿಡ ಮರಗಳಲ್ಲಿ ಆತ್ಮ ಇದೆ ಅಂತ. ಬಾಬಾ ಹೇಳ್ತಾರೆ, ಗಿಡ ಮರಗಳಲ್ಲಿ ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ. ಎಲೆಗಳು ಅಲುಗಾಡುವುದು ಗಾಳಿ ಬಂದಾಗ. तुम जैसे यहाँ बैठे हो वैसे 5000 वर्ष बाद भी बैठेंगे. ಎಲೆಗಳು ಅಲ್ಲಾಡೋದು ವಾಯುವಿನಿಂದ ಗಾಳಿ ಬಂದಾಗ ಅಲ್ಲಾಡ್ತವೆ ವಿನಃ ಆ ಎಲೆಗಳಲ್ಲಿ ಆತ್ಮನೂ ಇರೋದಿಲ್ಲ, ಪರಮಾತ್ಮನೂ ಇರೋದಿಲ್ಲ. ಈ ನಾಟಕ 5000 ವರ್ಷಗಳ ಹಿಂದೆ ಹೇಗೆ ನಡೆದಿತ್ತೋ ಹಾಗೆಯೇ ನಡೀತಾ ಇದೆ. ಬಾಪ್ ಸೆ ವರಸಾ ಲಿಯಾ ಥಾ ಸೋ ಲಿಯಾ, ಅಬ್ ನಹಿ ತೋ ಫಿರ್ ಕಭಿ ಲೇ ನಹಿ ಸಕೆಂಗೆ. ನೀವೇನು ತಂದೆಯಿಂದ ಆಸ್ತಿ ಪಡ್ಕೋಬೇಕಾಗಿದೆಯೋ ಅದನ್ನು ಈಗಲೇ ಪಡ್ಕೋಬೇಕು. ಯಾರು ಪಡ್ಕೊಳ್ತಾರೆ ಅವ್ರು ಪಡ್ಕೊಂಡಂಗೆ, ಯಾರು ಪಡ್ಕೊಳ್ಳೋದಿಲ್ಲ ಅವ್ರು ಎಂದೆಂದೂ ಪಡ್ಕೊಳ್ಳೋದಿಲ್ಲ. इस समय ऊंची कमाई कर सकते, फिर सारे कल्प में ऐसी ऊंची कमाई हो नहीं सकती. ಈ ಸಮಯದಲ್ಲಿ ಮಾತ್ರ ನೀವು ಉನ್ನತವಾದ ಸಂಪಾದನೆ ಮಾಡ್ಕೋಬಹುದು. ಇಡೀ ಕಲ್ಪದಲ್ಲಿ ಇನ್ನು ಯಾವತ್ತೂ ಸಹ ಇಂಥ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗೋದಿಲ್ಲ. ಅಚ್ಚ मीठे मीठे सिकी लधे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. समय बहुत थोड़ा है, इसलिए कांटे से फूल बन सबको फूल बनाना है. शांति धाम और सुख धाम का
ರಾಸ್ತಾ ಬತಾನಾ ಹೇ. ಸಮಯ ಬಹಳ ಕಡಿಮೆ ಇದೆ. ಆದ್ದರಿಂದ ಮುಳ್ಳಿನಿಂದ ಹೂವಾಗಬೇಕು ಮತ್ತು ಎಲ್ಲರನ್ನೂ ಹೂವನ್ನಾಗಿ ಮಾಡಬೇಕು. ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗ ಎಲ್ಲರಿಗೂ ತೋರಿಸಬೇಕು. 2ನೇದು, वैष्णव कुल में जाने के लिए अच्छे कर्म करने हैं. पावन जरूर बनना है. सदा रूहानी यात्रा करनी और करानी. ವೈಷ್ಣವ ಕುಲಕ್ಕೆ ಹೋಗುವುದಕ್ಕಾಗಿ ಒಳ್ಳೆ ಕರ್ಮಗಳನ್ನು ಮಾಡಬೇಕು. ಪಾವನ ಅವಶ್ಯವಾಗಿ ಆಗಬೇಕು. ಸದಾ ಆತ್ಮಿಕ ಯಾತ್ರೆ ಮಾಡಬೇಕು ಮತ್ತು ಮಾಡಿಸಬೇಕು. वरदान. फ्राक दिल बन अखुट खजानों से सबको भरपूर करने वाले ಮಾಸ್ಟರ್ ದಾತಾ ಭವ. ಮುಕ್ತ ಮನಸ್ಸಿನಿಂದ, ಮುಕ್ತ ಹೃದಯದಿಂದ ನಿಮಗೆ ಸಿಕ್ಕಿರುವ ಅಪಾರ ಖಜಾನೆಗಳನ್ನು ಸರ್ವರಿಗೂ ಹಂಚಿ ಅವರನ್ನು ಭರ್ಪೂರ ಮಾಡುವಂತಹ ಮಾಸ್ಟರ್ ದಾತಾ ಆಗಿರಿ. आप दाता के बच्चे मास्टर दाता हो. किसी से कुछ लेकर फिर देना वह देना नहीं. लिया और दिया तो यह बिजनेस हो गया. दाता के बच्चे फ्रॉक दिल बन देते जाओ. अखुट खजाना है. जिसको जो चाहिए वह देते भरपूर करते जाओ. किसी को खुशी चाहिए, स्नेह चाहिए, शांति चाहिए, देते चलो. यह खुला खाता है, हिसाब किताब का खाता नहीं है. दाता की दरबार में इस समय सब खुला है. इसलिए जिसको जितना चाहिए उतना दो. इसमें कंजूसी नहीं करो. ತಾವು ದಾತಾ ತಂದೆಯ ಮಕ್ಕಳು, ಮಾಸ್ಟರ್ ದಾತಾ ಆಗಿದ್ದೀರಿ. ಆದ್ದರಿಂದ ಎಲ್ಲರಿಗೂ ಒಂದಿಲ್ಲ ಒಂದನ್ನು ಕೊಡ್ತಾ ಹೋಗ್ರಿ. ಅವರು ಕೊಟ್ಟ ಮೇಲೆ ನೀವು ಕೊಡಬೇಕು ಅಂತಲ್ಲ. ಒಬ್ಬರಿಂದ ಇಸ್ಕೊಂಡು ನಂತರ ನೀವು ಕೊಟ್ಟರೆ ಅದು ವ್ಯಾಪಾರ ಆಗಿಬಿಡ್ತದೆ. ಆದರೆ ನೀವು ದಾತಾ ತಂದೆಯ ಮಕ್ಕಳು ಮುಕ್ತ ಮನಸ್ಸಿನಿಂದ ನಿಮಗೆ ಸಿಕ್ಕಿರುವ ಖಜಾನೆಯನ್ನು ಕೊಡ್ತಾ ಹೋಗ್ರಿ. ಒಬ್ಬರಿಗೆ ಖುಷಿಯನ್ನು ಕೊಡಿ, ಮತ್ತೊಬ್ಬರಿಗೆ ಸ್ನೇಹ ಕೊಡಿ, ಇನ್ನೊಬ್ಬರಿಗೆ ಶಾಂತಿ ಕೊಡಿ. ಯಾರಿಗೆ ಯಾವ ಗುಣ ಯಾವ ಶಕ್ತಿ ಬೇಕೋ ಅದನ್ನು ಕೊಡ್ತಾ ಹೋಗ್ರಿ. ತಂದೆ ನಿಮ್ಮ ಮುಂದೆ ಮುಕ್ತ ಖಜಾನೆಯನ್ನು ಇಟ್ಟಿದ್ದಾರೆ. ಯಾವುದಕ್ಕೂ ಬೀಗ ಹಾಕಿಲ್ಲ. ದಾತಾ ತಂದೆಯ ದರ್ಬಾರದಲ್ಲಿ ಎಲ್ಲವೂ ಉಚಿತವಾಗಿ ಸಿಗುವಂತೆ ಇಟ್ಟಿದ್ದಾರೆ. ಆದ್ದರಿಂದ ಎಷ್ಟು ಬೇಕು ಅಷ್ಟು ಪಡ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ಕೊಡ್ತಾ ಹೋಗ್ರಿ. ಕೊಡೋದ್ರಲ್ಲಿ ಕಂಜೂಸತನ ಮಾಡಬೇಡಿ. अच्छा, स्लोगन. अपनी मनसा वृत्ति को ऐसा पावरफुल बनाओ जो खराब भी अच्छा हो जाए. ತಮ್ಮ ಮನಸ ವೃತ್ತಿಯನ್ನು ಎಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಬೇಕೆಂದರೆ ಕೆಟ್ಟವರು ಸಹ ಒಳ್ಳೆಯವರಾಗಬೇಕು. ಕೆಟ್ಟ ಹೋದಂಥ ಪರಿಸ್ಥಿತಿಯೂ ಸಹ ಒಳ್ಳೆಯ ಪರಿಸ್ಥಿತಿಯಲ್ಲಿ ಪರಿವರ್ತನೆಯಾಗಬೇಕು. ಅಂತಹ ಒಂದು ಶಕ್ತಿಶಾಲಿ ವೃತ್ತಿಯನ್ನು, ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡಿಸಿರಿ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ.
ಸುಂದರ ಸಿರಿಮನೆ, ಸುಖದ ಸುಂದರ ಸಿರಿಮನೆ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ, ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ, ಇದೇ ಸತ್ಯದ ಶಿವಮತ, ಇದೇ ಸತ್ಯದ ಶಿವಮತ.